ದಿವಸ ತುಮಕೂರು ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮೆಲ್ಲರಿಗೂ ಬಹಳ ಸಂತೋಷ. ಅತಿ ಹೆಚ್ಚು ಮತಗಳ ಅಂಕೆ 1 ಲಕ್ಷಕ್ಕಿಂತ ಹೆಚ್ಚು ಮತದಾರರಲ್ಲಿ ಇವತ್ತು ನಮ್ಮ JDS ಮತ್ತು BJP ಮೈತ್ರಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸೋಮಣ್ಣನವರು ಆಯ್ಕೆಯಾಗಿ ಇವತ್ತು ನಮ್ಮನ್ನೆಲ್ಲ ಸಂಸದರಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಏನು ಮತದಾನದ ದಿವಸ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಏನು ದೂರದೃಷ್ಟಿ ಇಟ್ಕೊಂಡು JDS ಮತ್ತು BJPಯ ಜೊತೆಗೆ ಮೈತ್ರಿಯನ್ನು ಮಾಡಿದರು. ಆ ಮೈತ್ರಿಯ ಫಲಿತಾಂಶ ಇವತ್ತು ನಮ್ಮ ತುಮಕೂರಿನಲ್ಲಿ ಜಯಬೇರಿಯನ್ನು ಬಾರಿಸಲಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಮತಗಳು ಇಲ್ಲಿ ನಾವು ಲೀಡ್ ಕೊಟ್ಟಿರೋದು ಅಂತ ಹೇಳಿದ್ರೆ ಕೊರಟಗೆರೆಯಲ್ಲಿ ಸುಮಾರು 26,440ಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಜಯಬೇರಿಯನ್ನು ನಾವು ಇಲ್ಲಿ ಕೊರಟಗೆರೆಯಲ್ಲಿ ಮಾಡಿದ್ದೇವೆ. ಇದು ಏನು ತೋರಿಸಿದೆ ಅಂತ ಹೇಳಿದ್ರೆ JDS ಮತ್ತು BJPಯ ಮೈತ್ರಿಯ ಒಂದು ಶಕ್ತಿ ಏನಿದೆ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ಗೆ ನಾವು ಕೊರಟಗೆರೆ ಕ್ಷೇತ್ರದಲ್ಲಿ ತೋರಿಸಿದ್ದೇವೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಮೈತ್ರಿ ಮುಂದುವರಿಸ್ಕೊಂಡು ಹೋದರೆ ನಾವು ಖಂಡಿತವಾಗಲೂ ಕಾಂಗ್ರೆಸ್ಸನ್ನು ಧೂಳೀಪಟ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ JDS ಕಾರ್ಯಕರ್ತರುಗಳು, ಮುಖಂಡರುಗಳು ಮತ್ತು BJP ಕಾರ್ಯಕರ್ತರು, ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡ್ತೀವಿ. ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರ ಜೊತೆಗೆ ನಮ್ಮ ಸೋಮಣ್ಣ ಅವರು ಕೂಡ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಆ ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಎಲ್ಲ ಮತದಾರರು ಏನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೋಸ್ಕರ ನಾವು ಚಿರಋಣಿಯಾಗಿರ್ತೀವಿ. ಅವರು ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ನಾವು ಉಳಿಸ್ಕೊಡ್ತೀವಿ. ನಾವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ ಅವನ್ನೆಲ್ಲ ಕೂಡ ಈಡೇರಿಸತಕ್ಕಂಥ ಕ್ರಮವನ್ನು ನಾವು ಕೈಗೊಳ್ತೀವಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಹೇಳಿ ನಾನು ಮತ್ತೊಮ್ಮೆ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೋಮಣ್ಣನವರ ಜಯಬೇರಿ JDS ಪಕ್ಷ ಮತ್ತು BJPಯ ಜಯಬೇರಿ ಮತ್ತು ನಮ್ಮ ಕಾರ್ಯಕರ್ತರು ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಜಯಬೇರಿ ಅಂತ ಮೊಟ್ಟಮೊದಲು ಹೇಳ್ತಾ ಇದ್ದೀನಿ. ಸೋಮಣ್ಣವರಿಗೆ ಎರಡೂ ಪಕ್ಷದವ್ರ ನಿಷ್ಠೆಯಿಂದ ಕೆಲಸ ಮಾಡಿದ್ರಿಂದ ಇಷ್ಟು ಓಟ್ ಬಂತು. ಮೊಟ್ಟ ಮೊದಲಿಗೆ ಬಂದಾಗ ಇಲ್ಲಿ ನಾನು ಒಂದು ಮಾತಾಡಿದ್ದೆ, ಅವರಿಗೆ 95,000 ಓಟ್ ಬೀಳಬೇಕು ನಮ್ಮದು BJP ಮತ್ತು JDS ಸೇರಿ ಅಂತ ಹೇಳಿದ್ದೆ. ಅಷ್ಟು ಮತ ಹಾಕಿಸ್ತೀವಿ ಅಂತಲೂ ಆಶ್ವಾಸನೆ ಕೊಟ್ಟಿದ್ವಿ. ಜನಗಳು ನಮ್ಮ ಕಾರ್ಯಕರ್ತರು ಮತ್ತು ಕಾರ್ಯಕರ್ತರಲ್ಲಿ ಭಾಳ ಅಭಿನಂದನೆ, ಅಷ್ಟೇ ಓಟ್ ಹಾಕಿ ಅವ್ರನ್ನ 26,000 ಲೀಡಿಂದ ಗೆಲ್ಲಿಸ್ಕೊಟ್ಟವ್ರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಅದೇ ಥರ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇದೇ ಥರ ಅಲಿಯನ್ಸ್ ಮುಂದುವರೆದು TP ZP ಮತ್ತು ಮುಂದಿನ ಎಲೆಕ್ಷನ್ಗಳಲ್ಲಿ ಇದೇ ಥರ ಆದರೆ ನಮ್ಮ ಅನಿಲ್ ಕುಮಾರ್ ಸಾಹೇಬ್ ಹೇಳಿದಂಗೆ ಕಾಂಗ್ರೆಸ್ ಧೂಳಿಪಟ ಆಗೋದ್ರಲ್ಲಿ ಸಂಶಯ ಇಲ್ಲ. ಇದೇ ರೀತಿ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ಅಭಿನಂದನೆ ತಿಳಿಸಿ ಮುಕ್ತಾಯ ಮಾಡ್ತೀನಿ.